चंद्रशेखर लोगों ऊपर ले जरा ಮಾಡಿ ನಾವೆಲ್ಲ दूसरे ನಮ್ಮ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಇಂಥ ಬರಗಾಲ ಬಂದಾಗ ಒಂದು ಚೂರು ಅನುದಾನ ಕೊಡಲಿಲ್ಲ. ಒಬ್ಬರು ಎಂಪಿಗಳು ಧ್ವನಿ ಎತ್ತಲಿಲ್ಲ. ಆಮೇಲೆ ನೀರಾವರಿಗೆ ಅವರೇ ಬಜೆಟ್ನಲ್ಲಿ 5,200 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಬಿಜೆಪಿ ಗವರ್ಮೆಂಟ್. ₹1 ರಿಲೀಸ್ ಆಗಲಿಲ್ಲ. ಬೇರೆ ಬೇರೆ ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಯಾವುದು ತೋರಿಸಿಲ್ಲ. ನಾವು ಕಾದು ವಿಧಿನೇ ಇಲ್ಲ. ನಾವು ನಮ್ಮ ಧ್ವನಿ ಎತ್ತಲೇಬೇಕು, ಈ ರಾಜ್ಯದ ಹಿತ ಕಾಪಾಡಲೇಬೇಕು. ಸೊ ಎಲ್ಲ ಅನೇಕ ವಿಚಾರಗಳಿದೆ. ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೆಲವು ವಿಚಾರಗಳನ್ನು ತಿಳಿಸ್ತೇನೆ. ಸರ್, ಈಗ ಜೋಶಿ ರೀಸನ್ ಪಟ್ಟಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಮನಮೋಹನ್ ಸಿಂಗ್ ಎಷ್ಟು ಬಂದಿತ್ತು, ನಾವು ಹತ್ತಿರದಲ್ಲಿ ಎಷ್ಟು ಬಂದಿದ್ದೇವೆ ಅಂತ ಹೇಳ್ತಾರೆ. ಜೋಶಿ ಅವರು ನೋಡ ಅವ್ರು ಖರ್ಚು ಮಾಡಿದ್ರೆ ಏನ್ ಬೇಕಾದ್ರೂ ಕೊಡಿಸ್ಬೋದಾಗಿತ್ತು. ಅವರು ಬೊಮ್ಮಾಯಿ ನಮ್ಮ ಸರ್ಕಾರ ನಮ್ದು ಬಿಡಿ, ನಮ್ದು ಈಗ ಸರ್ಕಾರ ಬಂದಿದೆ ಅಷ್ಟೇ. ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಏನ್ ನಮ್ಗೆ ಆ್ಯಡ್ ಆಯ್ತು ಅದನ್ನು ಹೇಳಿ. ಏನ್ ಮಾತು ಕೊಟ್ಟಿದ್ರು ಆ ಮಾತು ಇಂಪ್ಲಿಮೆಂಟ್ ಆಯ್ತಾ? ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅಲ್ಲಿ ಏನ್ ಓದಿದ್ರು, ಏನ್ ಶೇರ್ ಬರ್ಬೇಕಾಯ್ತು ಅದನ್ನು ಹೇಳಿ. ಮನಮೋಹನ್ ಸಿಂಗ್ ಆಯ್ತು, ಮನಮೋಹನ್ ಸಿಂಗ್ ಆಯ್ತು, ಪಾಪ ಮನೇಲಿ ಅವರೇ ಮನಮೋಹನ್ ಸಿಂಗ್ ಸರ್ಕಾರ ಹೊಂಟೋಯ್ತು. ನಿಮ್ ಸರ್ಕಾರ ಬಂದಲ್ಲ, ನಿಮ್ ಸರ್ಕಾರದ ಸರ್ ಬರಗಾಲ ಬಂತ ₹1 ಬಂತು ಸರ್. ಬರಗಾಲದ್ದು ಎಲ್ರಿ ನಾವು ಕೊಟ್ಟಿದ್ದೀವಿ ದುಡ್ಡು ಎಲ್ಲ ರೈತರಿಗೆ 2,000 ರೂಪಾಯಿ ಅವ್ರ ಅಕೌಂಟ್ ಹಾಕಿದ್ದೀವಿ. ನೀರಿಗೆ 800 ಕೋಟಿ ರೂಪಾಯಿ ನಿನ್ನೆ ತಾನೇ ಬಜೆಟ್ ಅನ್ನ ಮಾತಾಡಿದ್ದೀವಿ. 800 ಕೋಟಿ ರೂಪಾಯಿ ಎಲ್ಲ DC ಅವ್ರ ಅಕೌಂಟಲ್ಲಿದೆ. ಬೇಕಾದಷ್ಟು ಬೋರ್ವೆಲ್ನ ಇದರಲ್ಲಿ ಕುರಿಬೇಕು ಎಲ್ಲರಿಗೂ ಕೂಡ ಹೇಳಿದ್ದೀವಿ. ಕುಡಿಯೋ ನೀರಿಗೇನೋ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ನಾನು ಆಲ್ಮಟ್ಟಿಗೂ ಕೂಡ ಕುಡಿಯೋ ನೀರು ಬಂದಿದ್ದೇ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ.